ಆತ್ಮೀಯರೇ ನಮಸ್ಕಾರ. ಸ್ವಾತಂತ್ರ್ಯ ದಿನೋತ್ಸವ ಅಂದ್ರೇನು, ಗಣರಾಜ್ಯ ದಿನೋತ್ಸವ ಅಂದರೆ ಏನು, ಇದರ ಇದರ ಎರಡಕ್ಕಿರುವ ವ್ಯತ್ಯಾಸ ಅಂದರೆ ಏನು, ಎಲ್ಲ ಅಂಶಗಳನ್ನು ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ, ಅದರಲ್ಲೂ ಕೂಡ ಪೂರ್ವ ಪ್ರಾಥಮಿಕ ಹಂತದಲ್ಲಿರುವಂಥ ಮಕ್ಕಳಿಗೆ ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಮಕ್ಕಳ ಮನಸ್ಥಿತಿ ಏನು ಅಂದರೆ, ಏನೋ ಮಕ್ಕಳು ಏನು ಅಂದ್ಕೊಂಡ್ರಂದ್ರೆ, ವರ್ಷಕ್ಕೆ 2 ಹಬ್ಬ ಬರುತ್ತೆ, ಜೆಂಡಾ ಹಬ್ಬ, ಜನವರಿ 26, ಆಗಸ್ಟ್ 15, 2 ಹಬ್ಬ. ಅದರಲ್ಲೂ ಅದು ಹಿನ್ನೆಲೆ ಏನು ಹೇಳಿ, ಎಷ್ಟೇ ಅವರು ಹೇಳಿದ್ರು ಕೂಡ ಅವ್ರಿಗೆ ಕಷ್ಟ ಆಗುತ್ತೆ. ಆ ಹಂತದಲ್ಲ ಮಕ್ಕಳಿಗೆ ನಾವು ಅನಕ್ಷರಸ್ಥರು ಕೂಡ ಕತೆಗಳ ಮೂಲಕ, ಸಾಮಾನ್ಯವಾಗಿ ಕತೆಗಳ ಮೂಲಕ, ಕತೆ ಅಂದರೆ ತುಂಬ ಇಷ್ಟ. ಈ ಅಂಶಗಳನ್ನು, ಪರಿಕಲ್ಪನೆಗಳನ್ನು ಕತೆ ಮೂಲಕ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಉದ್ದೇಶದಿಂದ ನಾನು ಒಂದು ಪುಟ್ಟ ಕಥೆಯನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆ ಕಥೆಯನ್ನು ನಮ್ಮ ಮಕ್ಕಳಿಗೆ ಹೇಳಿದಾಗ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಎರಡ ಪರಿಕಲ್ಪನೆಯನ್ನು ಅತ್ಯಂತ ಸುಲಭವಾಗಿ ಕಥೆಯ ಮೂಲಕ ಅರ್ಥ ಮಾಡಿಕೊಂಡ್ರು. ಈ ವಿಡಿಯೋ ಮಾಡೋದಕ್ಕೆ ಅದು ಸ್ಫೂರ್ತಿಯಾಗಿ ನನಗೋಸ್ಕರ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಆ ಕಥೆಯನ್ನು. ಏನಪ್ಪ ಆ ಕಥೆ ಅಂತ ಅಂದರೆ ಸ್ನೇಹಿತರೆ, ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಕತೆ. ಒಂದು ಸುಂದರವಾದ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ತುಂಬ ಸಾಕಷ್ಟು ಗಿಡಮರಗಳು, ಪ್ರಾಣಿ ಪಕ್ಷಿಗಳು ಎಲ್ಲ ಸಂತೋಷದಿಂದ ಸುಖವಾಗಿ ಜೀವನ ಮಾಡಿಸ್ತಾ ಇದ್ವು. ಆ ಕಾಡಿನಲ್ಲಿ ಅತ್ಯಂತ ಸುಂದರವಾದ ಒಂದು ಮರ ಇತ್ತು. ದೊಡ್ಡದು ಮರ, ಒಂದು ಇಡೀ ಕಾಡಿನಲ್ಲಿ ಅತ್ಯಂತ ಸುಂದರವಾದ ಒಂದು ವಿಶೇಷವಾಗಿತ್ತು ಮರ ಒಂದು. ಆ ಮರ ತುಂಬ ಹಣ್ಣು ಹಂಪಲುಗಳು ತುಂಬ ತುಳುಕ್ತಾ ಇದ್ವು. ಆ ಮರ ಹೂಗಳಿಂದ, ಹಣ್ಣುಗಳಿಂದ, ಕಾಯಿಗಳಿಂದ ಹಚ್ಚ ಹಸುರಾಗಿ ಕಂಗೊಳಿಸುತ್ತಾ ಇತ್ತು. ಅದರಿಂದಾಗಿ ಆ ಮರಕ್ಕೆ ಸಾಕಷ್ಟು ನಾನಾ ಜಾತಿಯ ಪಕ್ಷಿಗಳು ಬಂದು ಅಲ್ಲಿ ಸಂಸಾರ ಮಾಡ್ಕೊಂಡು ಅಲ್ಲಿ ಜೀವನ ಸಾಗ್ತಾ ಇದ್ವು. ಹೀಗೆ ಇರಬೇಕಾದ್ರೆ ಒಂದು ದಿನ ಆ ಕಾಡಿಗೆ ಬೇಟೆಗಾರರು ಬಂದರು. ಆಗ ಬೇಟೆಗಾರರು ಗುಂಪು ಆ ಕಾಡಿಗೆ ಬಂದಾಗ ಅವರ ಕಣ್ಣು ಈ ಮರದ ಮೇಲೆ ಬಿತ್ತು. ಆ ಮರವನ್ನು ನೋಡಿದ ತಡ ಆ ಪಕ್ಷಿಗಳನ್ನು ಏನಾದರೂ ಮಾಡಿ ಓಡಿಸಿ ಇಲ್ಲಿ ಆ ಮರವನ್ನು ತನ್ನ ವಶಕ್ಕೆ ಪಡಬೇಕಂತ ಅವರು ಆಲೋಚನೆ ಮಾಡಿದ್ರು. ಆಮೇಲೆ ಅವರವ್ರನ್ನ ಓಡಿಸ್ಬಿಟ್ಟು ಆಮೇಲೆ ನಮ್ಮ ಪಾಡಿ ನಾವನ್ನ ಆ ಮರ ಎಲ್ಲ ಕೊಯ್ಕೊಂಡು ಹೋಗ್ಬೋದು ಅಂತ ಯತ್ನ ಮಾಡಿದ್ರು. ಆದರೆ ಆ ಪ್ರಯತ್ನ ವಿಫಲ ಆಯಿತು. ಅವರಷ್ಟು ಸುಲಭ ಆಗಿರಲಿಲ್ಲ, ಬೇರೆ ಕಡೆ ಹೋಗಲಿಲ್ಲ. ಸರಿ ಅಂತಂದರೆ ಎದುರಿಸಿದ್ರು, ಪಟಾಕಿ ಇಕ್ಕಿದ್ರು, ಬಂದೂಕು ಹಾರಿಸಿದ್ರು, ಎಲ್ಲ ಮಾಡಿದ್ರು. ಆದರೆ ಆರಲಿಲ್ಲ. ಈ ಪಕ್ಷಿಗಳು ಏನು ಮಾಡೋದಪ್ಪ ಅಂತಂದರೆ, ದೊಡ್ಡದಾಗಿ ಒಂದು ಬಲೆಯನ್ನು ಹಾಕಿದ್ರು ಪಕ್ಷಿಗಳ ಮೇಲೆ. ಮರದ ತುಂಬ ದೊಡ್ಡ ಬಲೆ ಯಾವ ಥರ ಇತ್ತು ಅಂತಂದರೆ, ಇಡೀ ಮರದ ತುಂಬ ನಾಲ್ಕಷ್ಟು ಬಲೆ ಇತ್ತು. ಬಲೆಯನ್ನು ಮರದ ಮೇಲೆ ಹಾಕಿದ್ರು. ಆದಮೇಲೆ ಆ ಮರದ ಮೇಲೆ ಇರುವಂಥ ಪಕ್ಷಿಗಳು ಗೂಡುಗಳನ್ನು ಚದುರಿಸ್ಬಿಟ್ರು. ನಾನಾ ರೀತಿಯ ಹಿಂಸಿಸಿದ್ರು, ನಾನಾ ರೀತಿಯ ಗೂಡುಗಳನ್ನು ಕೆಡಿಸ್ಕಿಡಿದ್ರು. ಏನು ಮಾಡಿದ್ರು ಪಕ್ಷಿಗಳು ಅಲ್ಲಿಂದ ತಮ್ಮಿಂದ ಗೂಡಿಂದ ಹೋಗಲೇ ಇಲ್ಲ. ಆಗ ಹೋಗದೇ ಇರೋದು ಅಷ್ಟೇ, ಅದಕ್ಕೆ ಪಕ್ಷಿಗಳು ಹಿಂಸಿಸ್ತಾ ಇದ್ದಾರಲ್ಲ ಅಂತ ಹೇಳಿ ತಮ್ಮೊಳಗೆ ಚರ್ಚಿಸ್ಕೊಂಡ್ವು. ನಾವು ಏನು ಎಲ್ಲವೂ ಕೂಡ ತಮ್ಮ ಭಾಷೆಯಲ್ಲೇ ಮಾತನಾಡುತ್ತಾ ಒಂದು ಉಪಾಯವನ್ನು ಕಂಡುಕೊಂಡು. ಏನು ಉಪಾಯ ಅದು? ಎಲ್ಲವೂ ಸೇರಿ ಒಮ್ಮೆಲೆ ಒಟ್ಟಿಗೆ ಹಾರೋಣ ಅಂತ ತಮ್ಮ ಉಪಾಯದಂತೆ ಎಲ್ಲ ಪಕ್ಷಿಗಳು ಒಟ್ಟಿಗೆ ಹಾರಿದವು. ಏನಾಗುತ್ತೆ ಆಗ, ಒಮ್ಮೆಲೆ ಹಾರಿದ್ದಕ್ಕೆ ರಭಸಕ್ಕೆ ಆ ಬಲೆ ಹರ್ಕೊಂಡು ಹೋಯಿತು. ಆ ಬಲೆಯಿಂದ ಹೊರದಿಂದ ಪಕ್ಷಿಗಳು ಬೇಟೆಗಾರರ ಮುಂದೆ ದಾಳಿ ಮಾಡಿದ್ವು, ಬೇಟೆಗಾರರನ್ನು ಓಡಿಸಿದ್ವು. ಹೀಗೆ
ಬೇಟೆಗಾರರು ಪಕ್ಷಿಗಳಿಂದ ತಮ್ಮನ್ನು ತಮ್ಮ ರಕ್ಷಿಸಿಕೊಂಡು ಬೇರೆ ಕಡೆ ಹೋಗ್ತಾನೇ ಇದ್ದರು, ಅಲ್ಲಿಂದ ಓಟಕ್ಕಿದ್ರು. ಇನ್ನೊಂದು ಸಲ ಆ ಮರದ ತಂಟೆಗೆ, ಕಾಡಿನ ತಂಟೆಗೆ ಬೇಟೆಗಾರರು ಬರಲೇ ಇಲ್ಲ. ಕತೆ ಇಲ್ಲಿಗೆ ಮುಗಿದಿಲ್ಲ ಸ್ನೇಹಿತರೆ. ಈಗ ಪಕ್ಷಿಗಳು ಕಾಡಿನಿಂದ ಅಟ್ಟಿದ ಮೇಲೆ ಈ ಮರಳಿ ಪಕ್ಷಿಗಳು ಒಂದು ಮರಕ್ಕೆ ಬಂದು ನೋಡ್ತಾರೆ, ಎಲ್ಲ ಗೂಡುಗಳೆಲ್ಲ ಹಾಳಾಗಿದೆ. ಈ ಸಲ ನಾವು ಮರದ ಮೇಲೆ ಒಂದು ಒಳ್ಳೆಯ ಗೂಡನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದ್ವು ಎಲ್ಲ ಪಕ್ಷಿಗಳು. ಆ ಗೂಡನ್ನು ಕಟ್ಟಿಕೊಂಡ ಜೊತೆಗೆ ತಮ್ಮ ಬದುಕನ್ನು ಕೂಡ ಹಸನಾಗಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ವು. ತಮ್ಮಲ್ಲೇ ಒಂದು ಹಿರಿಯ ಪಕ್ಷಿಯಲ್ಲಿ ಕರೆದು ತಮ್ಮಲ್ಲೇ ತಮ್ಮ ನಾಯಕ ಬಣಗಳನ್ನು ಮಾಡಿಕೊಂಡು ಎಲ್ಲವೂ ಕೂಡ ಚರ್ಚೆ ಮಾಡಿಕೊಂಡು ಯಾರ್ಯಾರು ಯಾವ ಕೆಲಸ ಮಾಡಬೇಕು, ಯಾವ ರೀತಿ ಇರಬೇಕು, ನಮ್ಮ ಯಾವ ತಪ್ಪು ಮಾಡಿದ್ರೆ ಹೆಂಗಿರಬೇಕು, ಯಾರ್ಯಾರು ಯಾವ ಕೆಲಸ ಮಾಡಬೇಕು, ಯಾರು ಹೆಂಗಿರಬೇಕು, ಯಾವ ರೀತಿ ಇತ್ಯಾದಿ ಅಂಶಗಳನ್ನೆಲ್ಲ ಚರ್ಚೆ ಮಾಡಿ ಒಂದು ಮರದ ಎಲೆಗಳ ಮೇಲೆ ತಗೊಂಡು ಕೊಕ್ಕಿನಿಂದಲೇ ಸುಂದರವಾಗಿ ಬರೆದುಕೊಂಡು ಆ ನಿಯಮಗಳನ್ನು ಬರೆದುಕೊಂಡು ಆ ಒಂದು ಪುಸ್ತಕವಾಗಿ ಮಾಡಿಕೊಂಡು ಎಲ್ಲ ರೀತಿಯ ಯಾವ ರೀತಿ ಬರ್ಕೊಂಡಿದ್ದೆವೋ ಅದೆಲ್ಲನ ಜೀವನ ಮಾಡಬೇಕು. ನಾವು ಯಾವ ಥರ ಬರ್ಕೊಂಡಿದ್ದೀವೋ ಅದೇ ಥರ ಜೀವನ ಮಾಡಬೇಕು ಅಂತ ಅಂದಿನಿಂದ ಆ ಪಕ್ಷಿಗಳ ಜೀವನ ಅತ್ಯಂತ ಸಂತೋಷವಾಯಿತು. ಅವೆಲ್ಲವೂ ಕೂಡ ಪುಸ್ತಕದ ಎಲೆಗಳಲ್ಲಿ ಏನು ಬರ್ಕೊಂಡಿದ್ವೋ ಏನೆಲ್ಲ ಅವೆಲ್ಲ ಅದೇ ಸುಖಮಯವಾಗಿ ಇಟ್ಕೊಂಡ ಜೊತೆಗೆ ಆ ಮರದ ಬೆಳವಣಿಗೆ ಸಾಕಾರವಾಯಿತು. ಆ ಪಕ್ಷಿಗಳು ಆಯಿತು, ಆ ಸುಖ ಜೀವನವನ್ನು ನಡೆಸ್ತಾ ಇದ್ವು. ಆದರೆ ಇಲ್ಲಿಗೆ ಕಥೆ ಮುಗೀತು ಸ್ನೇಹಿತರೆ. ಈಗ ಈ ಒಂದು ಕಥೆಯನ್ನು ಗಮನಿಸಿದ್ದೀರಾ? ಈ ಕಥೆಯಲ್ಲಿ 3 ಅಂಶಗಳಿದೆ. ಒಂದು ಮರ, ಇನ್ನೊಂದು ಆ ಬೇಟೆಗಾರ, ಮತ್ತೊಂದು ಎಲೆಗಳ ಪುಸ್ತಕ. ಇಲ್ಲಿ ನೋಡೋದಾದರೆ ನಮ್ಮ ದೇಶ ಮರದ ರೀತಿ ಇತ್ತು, ಸಂಪದ್ಭರಿತವಾಗಿತ್ತು, ಅತ್ಯಂತ ಸುಂದರವಾಗಿತ್ತು. ಆಗ ಬೇಟೆಗಾರರು ಬಂದ್ರಲ್ಲ, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದರು. ಮೊಘಲರು, ಡಚ್ರು, ಫ್ರೆಂಚು ಯಾವ ಥರ ತೊಂದರೆ ಕೊಟ್ಟರಲ್ಲ, ಬ್ರಿಟಿಷರು ಬಂದು ಸ್ವಾತಂತ್ರ್ಯವನ್ನು ಕಸ್ಕೊಂಡು ಆ ರೀತಿ ಹೇಳಿದ ರೀತಿಯಲ್ಲಿ ಒತ್ತಾಯ ಮಾಡಿದ್ರು. ಬೇಟೆಗಾರ ಬಲೆ ಹಾಕಿದ್ರು, ಬೇಟೆಗಾರ ಮರದ ಮೇಲೆ ಬೇಟೆಗಾರದು ಸ್ವಾತಂತ್ರ್ಯ ಕಿತ್ಕೊಂಡು ಆಡಳಿತ ತಗೊಂಡ್ರು. ಅದೇ ರೀತಿ ಹೀಗೆ ಆ ಪಕ್ಷಿಗಳೇನು ಮಾಡೋದು, ತಮ್ಮ ಬಲೆಯನ್ನೇ ಕಿತ್ತಾಕಿ ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಮ್ಮ ದೇಶದ ಕನ್ನಡ ಪ್ರಮುಖರೆಲ್ಲ ಸೇರಿ ಅವತ್ತು ಬಲೆಯಿಂದ ಹೊರಗೆ ಬಂದರು. ಗಾಂಧೀಜಿ ನೇತೃತ್ವದಲ್ಲಿ ನಮಗೆ ಸ್ವತಂತ್ರ ಬಂತು. 1947 ಆಗಸ್ಟ್ 15. ಅದೇ ದಿನ ಸ್ವಾತಂತ್ರ್ಯ ದಿನ ಎಂದು ಕರಿತೀವಿ. ಪ್ರತಿ ಸಲ ಆಗಸ್ಟ್ 15ರಂದು ಸ್ವತಂತ್ರ ದಿನವೆಂದು ಆಚರಣೆ ಮಾಡ್ತೀವಿ. ಈಗ ಅರ್ಥ ಆಯ್ತಲ್ಲ? ಅಂದರೆ ಸ್ವಾತಂತ್ರ್ಯ ಅರ್ಥ ಆಯ್ತಲ್ಲ ಸ್ನೇಹಿತರೆ? ಬಲೆಯಿಂದ ಹೊರಗೆ ಬಂದ ಪಕ್ಷಿಗಳು ಸ್ವಾತಂತ್ರ್ಯವನ್ನು ಅನುಭವಿಸಿದ್ವೋ ಅದೇ ಥರ ನಮ್ಮ ದೇಶದ ಜನ ಸ್ವತಂತ್ರವಾಗಿ ಸಂತೋಷವಾಗಿ ಇದ್ದರು. ಆದರೆ ಪಕ್ಷಿಗಳು ಬೇಟೆಗಾರರ ಕೂಡಲುಗಳನ್ನು ಮತ್ತೊಮ್ಮೆ ಹೊಸದಾಗಿ ಕಟ್ಕೊಂಡು ಖುಷಿ ಆದವು. ಅದೇ ರೀತಿ ತಮ್ಮ ದೇಶದಲ್ಲಿರುವಂಥ ಜನತೆ, ನಾಯಕರು ನಮ್ಮ ಬದುಕನ್ನು ಹೊಸದಾಗಿ ಕಟ್ಕೊಳ್ಳೋಣ, ಯಾರ್ಯಾರು ಯಾವ ಕೆಲಸ ಮಾಡಬೇಕು, ಏನು ಮಾಡಬೇಕು, ಆಡಳಿತ ಯಾವ ಥರ ಇರಬೇಕು ಅನ್ನೋದನ್ನು ಬೇರೆ ದೇಶದಲ್ಲಿರುವಂಥ ಬೇರೆ ಆಡಳಿತ ಕ್ರಮಗಳನ್ನು ಪರಿಶೀಲನೆ ಮಾಡಿ ನಮ್ಮ ದೇಶದಲ್ಲಿರುವಂಥ ನಿಯಮಗಳನ್ನು ರೂಪಿಸಿದ್ವು. ಅವನ್ನೆಲ್ಲ ಕೂಡಿಕೊಂಡು ಅದೇ ರೂಲ್ಸ್ ಪುಸ್ತಕವಾಯಿತು. ಆಯ್ತು.